Sir, good morning. May the dawn bless you with success on this project. ನನಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ತುಂಬಾ ನೋವಾಗ್ತಿದೆ, ತುಂಬಾ ಬೇಜಾರಾಗ್ತಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಕಾದರೂ ನಾನು ರಿಸರ್ಚ್ ಸೈಂಟಿಸ್ಟ್ನ ಕಾಪಾಡೋಕ್ಕಾಗ್ತಿಲ್ವಾ ಅಂತ. ರಕ್ಷಣೆ ನನ್ನ ಇಟ್ಸ್ ಎ ಲೈಫ್ ಟೈಮ್ ಡ್ಯೂಟಿ ಫಾರ್ ಮೀ. ದಯವಿಟ್ಟು ನನ್ನ ಕಾಂಗ್ರೆಸ್ ಕಳಿಸ್ಬೇಡಿ. ನನಗೆ ಅವ್ರ ಹೆಸರು ಹೇಳಿದ್ರು ಒಂಥರ ಸಾಯೋ ಥರ ಆಗುತ್ತೆ. ಶೂಟ್ ಮಾಡಿ ಸಾಯಿಸ್ಬಿಡಿ, ಅವ್ರ ಕಡೆ ಕಳಿಸೋಂಗಿದ್ರೆ ನನಗೆ ಬೇಜಾರಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಇದನ್ನು ರೀಕನ್ಸ್ಟ್ರಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೈಂಟಿಸ್ಟ್ ಸುರೇಶ್ ಕುಮಾರ್ಗೆ ನಿಜವಾಗ್ಲೂ ಥ್ರೆಟ್ ಇದೆ. ಅವರು ನನಗೆ ಒಂದಷ್ಟು ರಿಸರ್ಚ್ ಮಟೀರಿಯಲ್ಸ್ ಕೊಟ್ಟಿದ್ದರು. ಜೊತೆ ನನ್ನ ಹತ್ರ ಒಂದು ರಿಸರ್ಚ್ ಮಟೀರಿಯಲ್ ಇತ್ತು. ಅಮೇರಿಕಾ, ಚೈನಾ, ಥ್ರೂ ಔಟ್ ವರ್ಲ್ಡ್ ದೇ ಬ್ರೀಚಿಂಗ್ ಟ್ರೇಡ್ ಲಾಸ್ ಆಫ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಫ್ ಹಜಾರ್ಡಸ್ ಕೆಮಿಕಲ್. ಅರೌಂಡ್ 400 pages ರಿಸರ್ಚ್ ಮಟೀರಿಯಲ್. 400 600 ಗೊತ್ತಿಲ್ಲ. ಅದನ್ನು ಕದ್ದಿದ್ದಾರೆ. ಇದನ್ನು ಮಾಡಿರೋದು ಈ ರಿಹ್ಯಾಬ್ ಅವರು, ಹ್ಯೂಮನ್ ಟ್ರಾಫಿಕಿಂಗ್ ಅವರು, ಪೊಲೀಸ್ ಅವರು, ACB, ಕಾಂಗ್ರೆಸ್ ಮಿನಿಸ್ಟರ್ಸ್ ಒಂದಷ್ಟು ಜನ. ಇದು ಆಗಿದೆ. ನನಗೆ ರಿಸರ್ಚ್ ಮಟೀರಿಯಲ್ ಬೇಕು. ಪ್ರಧಾನಮಂತ್ರಿಗಳು ಕೂತ್ಕೊಂಡು ಅಮೇರಿಕನ್ಸ್ಗೆ ಫುಲ್ ಹೇಗೆ ಶಿಕ್ಷೆ ಕೊಡಬೇಕಂದ್ರೆ ಇದು ಪ್ರತಿಯೊಂದು ಪ್ರಜೆಗೂ ಗೊತ್ತಾಗಬೇಕು ದೇಶದಲ್ಲಿ. ದಯವಿಟ್ಟು ನನ್ನ ಕಳಿಸ್ಕೊಡ್ಬೇಡಿ ಅವ್ರ ಕಡೆ ಕಳಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದರೆ ನಾನು ಶೂಟ್ ಮಾಡಿ ಸಾಯಿಸ್ಬಿಡಿ. ನೋಡಿ, ನನಗೆ ಪ್ರೈವೇಟ್ ಜಾಬೆಲ್ಲ ಮಾಡೋಕ್ಕೆ ಇಷ್ಟವಿಲ್ಲ. ಇವಾಗ ದುಡ್ಡು ಬರುತ್ತೆ, ಆ ದುಡ್ಡು ಇಟ್ಕೊಂಡು ನಾನು ಏನು ಮಾಡಲಿ? ನನಗೆ ಬೆಳಗ್ಗೆ 3 ಗಂಟೆಯಿಂದ 6:30ವರೆಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಓದೋಕ್ಕೆ ಒಂದು ಪ್ರಶಾಂತವಾದ ಜಾಗನ ಅರೇಂಜ್ ಮಾಡಿಕೊಡಿ. ನನಗೆ ಬೇರೆ ಏನು ಬೇಡ. ಆವತ್ತು ನನಗೆ ಬೇರೆ ಏನು ದಾರಿ ತೋರಿಸ್ಲಿಲ್ಲ. ನನಗೆ ಮಿಡ್ಲ್ ಈಸ್ಟಿಂದ ಒಬ್ಬ ಆಫ್ರಿಕನ್ ಮೆಸೇಜ್ ಕಳಿಸ್ಬಿಟ್ಟ. ಪ್ರೈಮ್ ಮಿನಿಸ್ಟರ್ ಆಫೀಸು, ರಾಷ್ಟ್ರಪತಿ ಭವನಲ್ಲಿ ಏನೋ ಥ್ರೆಟ್ ಇರೋದನ್ನ ಮೆಸೇಜ್ ಕಳಿಸ್ತಾ. ನಂಗೆ ಬೇರೆ ದಾರಿ ಇಲ್ಲ, ಕಾಸಿಲ್ಲ, ಟಿಕೆಟ್ ತಗೊಳ್ಳೋಕ್ಕೂ ಕಾಸಿಲ್ಲ. ಸೈಂಟಿಸ್ಟ್ ಕೊಡಿಸಿದ ಗಾಡಿ 95,000 ಕೊಟ್ಟು, ಟೋಟಲ್ ಖರ್ಚು 1.25 ಲಕ್ಷ ಆಯಿತು. ಅದನ್ನು ಅರ್ಧಕ್ಕೆ ಮಾರಿಬಿಟ್ಟು ಸೀದಾ ಟಿಕೆಟ್ ಹಿಡ್ಕೊಂಡು ಬಂದ್ಬಿಟ್ಟೆ. ನಾನು 2 ಟಿಕೆಟ್ ತೊಗೊಂಡು ಬಂದೆ, ಡಿಫ್ಯೂಸ್ ಮಾಡಿ ಬಂದೆ. ಆ ಗಾಡಿ ನಂಬರು ಒಂದೇ ನಿಮಿಷ ಹೀಗೆ ಹೇಳ್ತೀನಿ. KA 13EX5193 ಬಜಾಜ್ ಪಲ್ಸರ್ NS. ನನಗದು ರಾಕೆಟ್ ಥರ, PSLV ರಾಕೆಟ್ ಥರ. ನನಗೆ ದಯವಿಟ್ಟು ಆ ಗಾಡಿ ಕೊಡಿಸ್ಬಿಡಿ. ಓದೋಕ್ಕೊಂದು ದಾರಿ ಮಾಡಿಕೊಡಿ. ನನಗೆ ಅಜಿತ್ ದೋವಲ್ ಟೀಮ್ ಬಿಟ್ಟು ಬೇರೆ ಎಲ್ಲೂ ಹೋಗೋಕ್ಕೆ ಇಷ್ಟವಿಲ್ಲ. ದಯವಿಟ್ಟು ನಾನು ಕಳಿಸ್ಕೊಡ್ಬೇಡಿ. ಸೈಂಟಿಸ್ಟ್ನ ಕಾಯೋ ಕೆಲಸ ನಾನು ಕೊಟ್ಬಿಡಿ. ಎಷ್ಟೇ ಕಷ್ಟ ಆದರೂ ನಾನು ಅವ್ರನ್ನ ಬಿಟ್ಕೊಡೋಲ್ಲ. ಅವ್ರ ಸೇಫ್ಟಿನ ನಾನು ಕಾಂಪ್ರಮೈಸ್ ಮಾಡೋಕ್ಕಾಗೋದಿಲ್ಲ. ನಮಗೋಸ್ಕರ ಎಷ್ಟೋ ತಿಂಗಳುಗಳು ಊಟ ನಿದ್ದೆ ಬಿಟ್ಟು ಕಷ್ಟಪಡ್ತಾರೆ. ಅಂಥವ್ರಿಗೆ ಸೇಫ್ಟಿ ಕೊಡೋಕ್ಕಾಗಿಲ್ಲ ಅಂದರೆ ನಮ್ಗೆ ಅವಮಾನ. ಅದು ಅಮೇರಿಕನ್ಸ್ ಮುಂದೆ, ಎಲ್ಲರ ಮುಂದೆ ನಮ್ಗೆ ಅವಮಾನ. ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ಇಟ್ಸ್ ಯುವರ್ ಡ್ಯೂಟಿ, ಇಟ್ಸ್ ಮೈ ಡ್ಯೂಟಿ. ಐ ಆಮ್ ಲೈಕ್ ಎ ಕಿಂಗ್ ಫಾರ್ ಆಲ್ ದೀಸ್ ಪೀಪಲ್. ಅವ್ರ ಸೇಫ್ಟಿ ನೋಡ್ಕೊಳ್ಳೋದು ನನ್ನ ಧರ್ಮ. ಐ ಡೂ ಇಟ್. ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನನಗೆ ನನ್ನ ಜೀವನ ನಡ್ಸೋಕ್ಕೊಂದು ಸ್ವಲ್ಪ ಕಾಸು ಬೇಕಷ್ಟೇ. ಜೀವನ ನಡ್ಸೋಕ್ಕಷ್ಟೇ. ಇಟ್ಸ್ ಎ ಜರ್ನಿಯಲ್ಲಿ ಊಟ ನಿದ್ದೆ, ಒಂದಷ್ಟು ಮಾತಾಡೋಕ್ಕೆ, ಬೇಸಿಕ್ ನೆಸೆಸಿಟೀಸ್ ಫಾರ್ ಜರ್ನಿ ಅಷ್ಟು ಮಾತ್ರ ಇದ್ದರೆ ಸಾಕು. ಸರ್ವಿಂಗ್ ನೇಷನ್ ಈಸ್ ಮೈ ಲೈಫ್. ನಿಮಗೆ ಡ್ಯೂಟಿ ಇರ್ಬೋದು, ಇಟ್ಸ್ ಮೈ ಲೈಫ್. ನಿಮ್ಮ ಸ್ಯಾಲ್ರಿ ನನಗೆ ಅದೇ ಗಾಡಿ ಕೊಡಿಸ್ಬಿಡಿ. ಇಲ್ಲಿ ಬಂದು ಯಾವ ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಬೇಡಿ. ಪ್ಲೀಸ್ ಡೋಂಟ್ ಇನ್ಫಾರ್ಮ್ ಎನಿಬಡಿ. ನನಗೆ ಈ ಟ್ರೂತ್ ಸೇರಮು, ಈ ಬೆಲಡೋನಾ, ಈ ಹಿಪ್ನಾಟಿಕ್ ಡ್ರಗ್ ಎಲ್ಲ ಎಕ್ಸಸ್ಸಲ್ಲಿ ಹಾಕ್ಬಿಡ್ತಾರೆ. ಎಕ್ಸಸ್ಸಲ್ಲಿ ಹಾಕ್ಬಿಟ್ರೆ ಅದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಇಟ್ ಡಸಂಟ್ ಗಿವ್ ಮಿ ರೂಮ್. ನೋಡಿ, ರಾಜನಾಥ್ ಸಿಂಗ್ ಅವರು ಕಳಿಸೋ ಥ್ರೆಟ್ ಅಸೆಸ್ಮೆಂಟ್ ರಿಪೋರ್ಟು, ಕೌಂಟರ್ ಟೆರರಿಸಮ್
ಸ್ಟ್ರಾಟಜಿ ರಿಪೋರ್ಟು ಇದೆಲ್ಲ ನನ್ನ ಹತ್ರನೇ ಬಿದ್ದಿದೆ. ಡಾಕ್ಟರ್ ಕಿರಣ್ ಬೇಡಿ ಕಳಿಸೋದು ಇವರು ಕಳಿಸ್ಬಿಡ್ತೀನಿ ರಾಜನಾಥ್ ಸಿಂಗ್ಗೆ. ಪಾಪ ಅವ್ರು ಏನು ಹೇಳಲಿಲ್ಲ. ದಯವಿಟ್ಟು ನನಗೆ ಇದೊಂದು ಅವಕಾಶ ಮಾಡಿಕೊಡಿ. ನನಗೆ ಈ ಪ್ರೈವೇಟ್ ಕಂಪ್ನೀಸು ಈ ದುಡ್ಡು ಮಾಡೋ ಕೆಲಸ ನನಗೆ ಬೇಡ. ದುಡ್ಡು ಅಂದರೆ ನಂಗೆ ಅಲರ್ಜಿ. ಆ ದುಡ್ಡಿಂದಾನೆ ಇವರೆಲ್ಲರೂ ದೇಶಕ್ಕೆ ಚೂರಿ ಆಗ್ತಿರೋದು. ನನ್ನ ಕೈಲಿ ಅದು ಆಗಲ್ಲ ನೋಡ್ಕೊಂಡು ತಡ್ಕೊಳಕ್ಕೆ. ಚಿಕ್ಕ ಚಿಕ್ಕ ಮಕ್ಕಳ ಜೀವನ ಮಾರ್ಕೊಂಡು ತಿಂದಿರೋರನ್ನ ದಯವಿಟ್ಟು ಬಿಡಬೇಡಿ. ಮಕ್ಕಳು ದೇವ್ರ ಥರ. ಮಕ್ಕಳ ಜೀವನ ಮಾರ್ಕೊಂಡು ತಿಂದಿರೋರನ್ನ ಬಿಡಬೇಡಿ. ಆ ದುಡ್ಡು ಮಾಡ್ಕೊಂಡಿರೋ ಆ ದುಡ್ಡೆಲ್ಲ ಕಿತ್ಕೊಂಡ್ಬಿಡಿ. ಆ ದುಡ್ಡುಗೋಸ್ಕರನೇ ಅವರೆಲ್ಲ ಮಾಡಿರೋದು. ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸಿದ್ದೀನಿ. ಈ ರಿಹ್ಯಾಬಿಲಿಟೇಷನ್ ಸೆಂಟರ್ಸು ಇವೆಲ್ಲ ಟ್ರಾಫಿಕಿಂಗು ಇದೆಲ್ಲ ದೇಶಕ್ಕೆ ಥ್ರೆಟ್ಟು, ಇಂಟರ್ನಲ್ ಥ್ರೆಟ್ಸ್ ಇವರೆಲ್ಲ ಅಂಡರ್ ವರ್ಲ್ಡಿಂದ ಎಲ್ಲ ಕಡೆಯಿಂದ ಆಪ್ರೇಟ್ ಮಾಡ್ತಾರೆ. ಅವ್ರಿಗೆ ಲೀಗಲ್ ಇಮ್ಯುನಿಟಿ ಇದ್ದಾವೆ. ಇದನ್ನೆಲ್ಲ ರಿಸರ್ಚ್ ಕಂಪನೀಸ್ಗೆ, ಮೆಡಿಕಲ್ ರಿಸರ್ಚ್ ಕಂಪನೀಸ್ಗೆ, ಮೆಡಿಕಲ್ ಪ್ರಾಕ್ಟೀಷನರ್ಸ್ಗೆ, ದೊಡ್ಡ ಹಾಸ್ಪಿಟಲ್ಸ್ಗೆ ಕೊಡಬೇಕು. ಸಣ್ಣ ಹಾಸ್ಪಿಟಲ್ಸ್ಗೆಲ್ಲ ಕೊಡೋ ಹಾಗಿಲ್ಲ. ಇಟ್ ಈಸ್ ಅವರ್ ಡ್ಯೂಟಿ ಟು ಫಿಕ್ಸ್ ದ ಡ್ಯಾಮೇಜ್ ದಟ್ ವಿ ಹ್ಯಾವ್ ಡನ್. ಆವಾಗಲೇ ಆ ಪಾಪ ನಾವು ಕಡ್ಕೊಳ್ಳೋಕ್ಕಾಗೋದು. ಚಿಕ್ಕ ಮಕ್ಕಳ ಜೀವನದ ಜೊತೆ ಆಟ ಆಡಿದ್ರೆ ಯಾರಿಗೂ ಒಳ್ಳೆಯದಾಗಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೋ ಕಾಂಪ್ರಮೈಸ್. ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ದು ದಯವಿಟ್ಟು ಬಂದು ಎಲ್ಲರೂ ಎತ್ತಾಕೊಂಡೋಗಿ. ನನ್ನ ತಾಯಿ ತಪ್ಪಿಲ್ಲ ಇದರಲ್ಲಿ. ಬೈ ಚಾನ್ಸ್ ನಿಮಗೆ ಎಲ್ಲ ಥರ ವೆರಿಫೈ ಮಾಡಿ ನನ್ನ ತಾಯಿ ತಪ್ಪಿದರೆ ನನಗೆ ತುಂಬ ಬೇಜಾರಾಗುತ್ತೆ. ಅಲ್ಲಿ ಸಫರ್ ಎ ಲಾಟ್ ಫಾರ್ ಲೈಫ್ ಟೈಮ್. ನೀಟಾಗಿ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಟ್ಟು ಫಿನಿಶ್ ಇಟ್, ಗಿವ್ ಎ ಸೀಕ್ರೆಟ್ ಡೆತ್. ನಂಗೆ ತುಂಬ ಬೇಜಾರಾಗುತ್ತೆ. ಐ ಆಮ್ ನಾಟ್ ಕನ್ವಿನ್ಸ್. ನಂಗೆ ಆಗ್ತಾಯಿಲ್ಲ ತಡ್ಕೊಳ್ಳೋಕ್ಕೆ. ಮೈ ಕಾನ್ಷಿಯಸ್ ಪ್ರಿಕ್ಸ್. ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದು, ಯಾವ ಮಿನಿಸ್ಟರ್ ಇನ್ವಾಲ್ವ್ ಆಗಿ ಯಾರನ್ನು ಬಿಡೋಂಗಿಲ್ಲ. ಇಟ್ಸ್ ಅ ಥ್ರೆಟ್ ಫಾರ್ ದ ನೇಷನ್. ನಾನು ಅಜಿತ್ ದೋವಲ್ಗೆ ಆರ್ಡರ್ ಮಾಡಿ ಹೇಳ್ತಾ ಇದ್ದೀನಿ, ಲುಕ್ ಅಟ್ ದ ಸೇಫ್ಟಿ ಮೆಷರ್ಸ್ ಫಾರ್ ಆಲ್ ದ ಪೀಪಲ್. ನಮ್ಮ ಡ್ಯೂಟಿ ಅದು. ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ. ನನಗೆ ರೆಸ್ಟಲ್ಲಿರೋಕ್ಕಾಗೋದಿಲ್ಲ. ನನಗೆ ಅಜಿತ್ ಸ್ಟೀಮ್ ಬಿಟ್ಟು ನಾನು ಎಲ್ಲೂ ಹೋಗೋಕ್ಕೆ ಇಷ್ಟವಿಲ್ಲ. ನಾನು ಸಾಯೋದಿಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ, ಧರ್ಮ ರಕ್ಷಿತಿ ರಕ್ಷಿತ. ವಾಟ್ ಡಸ್ ಇಟ್ ಮೀನ್? ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಲೈಕ್ ಎ ಕರೆಂಟ್ ಶಾಕ್. ಯು ವಿಲ್ ಎಕ್ಸ್ಪೀರಿಯನ್ಸ್ ಗಾಡ್ ಇನ್ ಇಟ್. ಕಿತ್ಕೋಬೇಡಿ ನನ್ನಿಂದ. ನನ್ನ ಸ್ಯಾಲ್ರಿ, ನನ್ನ ಐಡೆಂಟಿಟಿ ನನಗೆ ಬೇಕು. ನನಗೆ ಯಾವ ಬ್ರಿಟಿಷ್ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟವಿಲ್ಲ. ಬ್ರಿಟಿಷ್ ಅವ್ರ ಒಂಥರ ನನಗೆ ಹೇಳೋಕ್ಕೆ ಇಷ್ಟವಿಲ್ಲ. ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಬ್ರಿಟಿಷರ್ಸ್ ಅಮೇರಿಕನ್ಸ್ ಬಗ್ಗೆ. ನನ್ನ ರಿಸರ್ಚ್ ಮಟೀರಿಯಲ್ಸ್ ಕಳ್ಕೊಂಡಿರೋದೆಲ್ಲ ಬೇಕು. ಅದು ನಾನು ಓದ್ಕೋಬೇಕು. ಜೊತೆ ನಂಗೆ ಇಂಪಾರ್ಟೆಂಟ್ ಕೆಲಸಗಳಿದ್ದಾವೆ. ಅವತ್ತು ನಾನು ಬಂದಿಲ್ಲ ಅಂದಿದ್ದರೆ ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ಈ ಸೈಂಟಿಸ್ಟ್ಗೆ. ರಾಮನಗರ್ ಕಾಫಿ ಡೇಯಿಂದ ನಾನು ಸತ್ತೋಗ್ಬೇಕಿತ್ತು. ಏನಾಗಲಿಲ್ಲ. ಅದನ್ನೇ ಹೇಳೋದು, ಧರ್ಮ ರಕ್ಷತಿ ರಕ್ಷಿತ. ನಂಗೆ ನನ್ನ ಬೈಕು, ನನ್ನ ಐಡೆಂಟಿಟಿ, ನನ್ನ ಸ್ಯಾಲ್ರಿ ನನಗೆ ಕೊಟ್ಬಿಡಿ. ಹೇಳಿ, ಆರ್ಮಿ ಅವ್ರನ್ನ ಎಷ್ಟೋ ವರ್ಷ ಕಾಪಾಡೋದು ಅದು ಬೇರೆ ವಿಚಾರ. ಸಂಬಳ ಕೊಡಬೇಕಿತ್ತಲ್ಲ. ಟ್ರಾಫಿಕಿಂಗ್ ತಾನೇ ಅದು. ಅದನ್ನು ತೋರಿಸಿದ್ರೆ ಬ್ರಿಟಿಷರ್ಸು ಪಾಕಿಸ್ತಾನೀಸ್ ಹೊಡೆದ್ಬಿಡ್ತಾರೆ ಆರ್ಮಿ ಅವ್ರನ್ನ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಅವ್ರನ್ನ ಬೈಬೇಕಾದ್ರೆ, ಉಗಿಬೇಕಾದ್ರೆ ಅವ್ರು ನನ್ನ ಏನು ಕೊಟ್ಟಿಲ್ಲ ಅಂದರೆ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ನನ್ನ ಸ್ಯಾಲ್ರಿ ನನಗೆ ಕೊಟ್ಬಿಡಿ. ನನಗೆ ಫುಲ್ ಟ್ರೈನಿಂಗ್ ಬೇಕು. ನಂಗೆ ಬಿಟ್ಟು ಹೋಗೋಕ್ಕೆ ಇಷ್ಟವಿಲ್ಲ. ಪ್ರಧಾನಮಂತ್ರಿ ಎದುರು ನಿಂತು ಮಾತಾಡೋಕ್ಕೆ ಇಷ್ಟವಿಲ್ಲ. ಅವ್ರ ಜೊತೆ ನಾನು 24 hours ಕಳಿಬೇಕು ಅಂತ ಬಂದೆ. ಆ ಥ್ರೆಟ್ ಆದಮೇಲೆ ಆಗಲಿಲ್ಲ. ಈ ಕಾಂಗ್ರೆಸ್ ಕಳ್ಳನ ಮಕ್ಕಳೆಲ್ಲ ಹಿಂದೆ ಬಂದುಬಿಟ್ಟಿದ್ರು ಅವ್ರು ನೋಡೋಕ್ಕೆ, ಅವ್ರ ಮಾನ ಕಳಿಯೋಕ್ಕೆ. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಇಟ್ಸ್ ಮೈ ಡ್ಯೂಟಿ. I'll take my oath, no compromise on commitment and integrity and my duty. ಇಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್. ಜೈ ಹಿಂದ್.